ಒಂದು ವೇಳೆ ಮಡವೆಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ಮಡವೆ ಬಂದಂತ ಭಾಗದಲ್ಲೂ ಕೂಡ ಕಲೆಗಳಾಗುತ್ತೆ, ಗುಳ್ಳೆ ಬರುತ್ತೆ, ಮತ್ತೆ ಅದು ಸ್ವಲ್ಪ ಒಳಗಡೆ ಹೋದಾಗ ಆಗುತ್ತೆ. ಇವೆಲ್ಲ ಒಂದು ಸಮಸ್ಯೆಗಳನ್ನ ಇವತ್ತಿನ ನಮ್ಮ ಯಂಗ್ ಜನರೇಷನ್ ಫೇಸ್ ಮಾಡ್ತಾ ಇದ್ದಾರೆ ಡಾಕ್ಟ್ರೆ. ಒಂದೇನಂತಂದ್ರೆ ಈಗ ಮಡವೆಗಳು ಮುಂಚಿನ ತರ ಅಲ್ಲ. ಮುಂಚೆನೇ ಹೇಳೋರು ಒಂದು 12-13 ವರ್ಷಕ್ಕೆ ಬರುತ್ತೆ, ಒಂದು 18-20 ವರ್ಷಕ್ಕೆ ಹೊರಟೋಗುತ್ತೆ ಅನ್ನೋರು. ಈಗ ಆ ಥರ ಇಲ್ಲ. 8-10 ವರ್ಷದ ಮಕ್ಕಳಿಂದ ಹಿಡಿದು ಒಂದು 60 ವರ್ಷದ ತನಕ ಯಾರಿಗೆ ಬೇಕಾದ್ರೂ ಬರ್ಬೋದು. ಸೊ ಈಗ ಏಜ್ ಇದು ಗ್ರೂಪ್ ಇದೆಯಲ್ಲ, ಅದು ಇನ್ಕ್ರೀಸ್ ಆಗೋಗಿದೆ. ಎರಡನೇದು ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಫಸ್ಟ್ ಅದನ್ನ ಸೊಲ್ಯೂಷನ್ ನೋಡೋದಕ್ಕಿಂತ ಏನಕ್ಕೆ ಬಂತು ಅಂತ ನೋಡೋದು ಬಹಳ ಮುಖ್ಯ. ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಈಗ ಏನಾಗ್ತದೆ ಅಂದ್ರೆ, ಪಿಂಪಲ್ಸ್ ಇದೆಲ್ಲ ಬರೀ ಹಾರ್ಮೋನ್ಸ್ ಇಂದ ಅಷ್ಟೇ ಅಲ್ಲ, ಲೈಫ್ ಸ್ಟೈಲ್ ಇಸ್ ಒನ್ ಥಿಂಗ್ ವಿಚ್ ಇಸ್ ಮೇಜರ್ಲಿ ಇನ್ಫ್ಲುಯೆನ್ಸಿಂಗ್. ಸೊ ಲೈಫ್ ಸ್ಟೈಲ್ ಅಂತಂದ್ರೆ ಏನು? ಒಂದು ಫಿಸಿಕಲ್ ಆಕ್ಟಿವಿಟಿ. ಸೊ ಎಷ್ಟೊಂದು ಸಲ ಏನು ಮಾಡ್ತಾರೆ ಅಂದರೆ, ಒಂದು ಗ್ರೂಪ್ ಇದ್ದಾರೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ, ಒಂದು ಗ್ರೂಪು ಏನೂ ಮಾಡಲ್ಲ. ಎರಡೂ ಥರದ ಜನನ ನೋಡ್ತೀವಿ. ಎರಡು ಅತಿ ಆದರೆ ಭಾಳ ಕಷ್ಟ ಅದು. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಒನ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸೊ ದಟ್ ಹೆಲ್ಪ್ಸ್ ಟು ರೆಗ್ಯುಲೈಸ್ ಹಾರ್ಮೋನ್ಸ್. ಸೆಕೆಂಡ್ ಏನಾಗುತ್ತೆ ಅಂತಂದರೆ ಫುಡ್ಡು, ಆಹಾರ ಶೈಲಿ. ಸೊ ಆದಷ್ಟು ನಾವು ಮನೆ ಊಟ ಮಾಡಿದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಪಿಂಪಲ್ಸ್ ಅಂತಂದಾಗ ಬೇಸಿಕ್ಲಿ ಏನಾಗುತ್ತೆ, ಅಲ್ಲಿ ಪೋರ್ಸ್ ಎಲ್ಲ ಬ್ಲಾಕ್ ಆಗಿ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗಿ ಇನ್ಫೆಕ್ಟ್ ಆಗಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಸೊ ಆ ಡೆಡ್ ಸೆಲ್ಸ್ ಕಲೆಕ್ಷನ್ನ ಕಮ್ಮಿ ಮಾಡಬೇಕು ಅಂದರೆ ವಿ ನೀಡ್ ಲಾಟ್ ಆಫ್ ವೈಟಮಿನ್ ಎ. ಸೊ ವೈಟಮಿನ್ ಎ ಯಾವ ಫುಡ್ಡಲ್ಲಿ ಇರುತ್ತೆ? ಎನಿಥಿಂಗ್ ವಿಚ್ ಇಸ್ ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಅಂತೀವಿ. ಸೊ ಹಸಿರು ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ ಮತ್ತು ಆರೆಂಜ್, ಈ 4 ಬಣ್ಣ ಕೇಸರಿ ಬಣ್ಣದ ಹಣ್ಣು ತರಕಾರಿಯಲ್ಲಿ ಜಾಸ್ತಿ ಇರುತ್ತೆ. ಸೊ ಇದ್ರ ಸೇವನೆ ಮಾಡೋದ್ರಿಂದ ಸ್ವಲ್ಪ ಅದು ಇನ್ಫ್ಲಮೇಷನ್ ಕಮ್ಮಿ ಆಗ್ತಾ ಬರುತ್ತೆ, ಪಿಂಪಲ್ ಟೆಂಡೆನ್ಸಿ ಕಮ್ಮಿ ಆಗುತ್ತೆ. ಡಾಕ್ಟರ್, ಈಗ ಎಲ್ರಿಗೂ ಸಾಮಾನ್ಯವಾಗಿ ಪಿಂಪಲ್ಸ್ ಬರ್ತಾ ಇರುತ್ತೆ. ಅದರಲ್ಲೂ ನಮ್ಮ ಟೀನೇಜರ್ಸ್ಗೆ ಏನಾದ್ರು ಕೆನ್ನೆ ಮೇಲೆ ಒಂದು ಪಿಂಪಲ್ ಬಂತಂತ ಹೇಳಿದ್ರೆ ಅದು ಲವ್ ಪಿಂಪಲ್ ಅಂತ ಕರೀತಾರೆ. ಆ ಥರದ್ದು ಏನಾದ್ರು ಇದೆಯಾ ಡಾಕ್ಟ್ರೆ? ಪಿಂಪಲ್ ಯಾವಾಗಲೂ ಪಿಂಪಲ್ ಏನೇ, ಬಟ್ ಯಾರು ಏನ್ ಬೇಕಾದ್ರೂ ಟರ್ಮಿನಾಲಜಿ ಕೊಡ್ಬೋದು, ಹೆಸರು ಕೊಡ್ಬೋದು, ಹೊಸ ನಾಮಕರಣ ಮಾಡ್ಬೋದು. ಸೊ ಒಂದು ಸಿಂಗಲ್ ಪಿಂಪಲ್ ಬರಲಿ 10 ಬರಲಿ, ಇಟ್ಸ್ ಎ ಕನ್ಸರ್ನ್ ಅವರಿಗೆ, ಆ ವ್ಯಕ್ತಿಗೆ ಇದು ಚೆನ್ನಾಗಿ ಕಾಣೋದು. ಸೊ ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಒಂದು ಸಿಂಗಲ್ ಪಿಂಪಲ್ ಬಂದಾಗ ಏನು ಮಾಡ್ತೀವಿ? ಸೊ ಯೂಶ್ಲಿ ಅದಕ್ಕೆ ಒಂದು ಸ್ಪಾಟ್ ಟ್ರೀಟ್ಮೆಂಟಿಗೆ ಕೆಲವು ಕ್ರೀಮ್ಸ್ ಬರುತ್ತೆ. ಬೆನ್ಸಾಲ್ ಪೆರಾಕ್ಸೈಡ್ ಇರ್ಬೋದು, ಅಥವಾ ಕೆಲವು ಸಲ ಆಂಟಿಬಯೋಟಿಕ್ ಕ್ಲಿಂಡಮೈಸ್ ಇರ್ಬೋದು, ಅಥವಾ ಅಡಾಪ್ಲಿನ್ ವೈಟಮಿನ್ ಎ ಬೇಸ್ಡ್ ಕ್ರೀಮ್ಸ್ ಇರುತ್ತೆ, ಇದನ್ನ ಮಾಡ್ತೀವಿ. ಎರಡನೇದು ಪ್ರೊಸೀಜರ್ಗಳು ಬಹಳ ಮುಖ್ಯ. ಸೊ ಯೂಶ್ಲಿ ಅದಕ್ಕೆ ಕೆಲವು ಪೀಲ್ಸ್ ಮಾಡ್ತೀವಿ, ರೂಟ್ ಆಸಿಡ್ಸ್ ಅಂತ ಹೇಳ್ತೀವಿ, AHA BHA ಪೀಲ್ಸ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಅಥವಾ ಸಿಂಗಲ್ ಸ್ಪಾಟ್ ಇತ್ತಂದ್ರೆ ಅದಕ್ಕೆ ಲೇಸರು ಮಾಡ್ಬೋದು. ಲೇಸರ್ ಏನಾಗುತ್ತೆ ಅಂತಂದ್ರೆ, ಇಟ್ ಈಸ್ ವೆರಿ ಪರ್ಟಿಕ್ಯುಲರ್, ಪ್ರಿಸೈಸ್, ಎಲ್ಲಿರುತ್ತೆ ಅದನ್ನ ಮಾತ್ರ ನಾವು ಟ್ರೀಟ್ ಮಾಡ್ಬೋದು. ಸೊ ಆ ಥರ ಮಾಡಿದಾಗ ಹೀಲಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಮಾರ್ಕ್ ಆಗೋದಿಲ್ಲ. ಸೊ ಯಾಕೆಂದ್ರೆ ಬರೀ ಪಿಂಪಲ್ ಟ್ರೀಟ್ ಮಾಡೋದು ಅಷ್ಟೇ ಅಲ್ಲ, ಏನು ಮಾರ್ಕ್ ಅಥವಾ ಸ್ಪಾಟ್ಸ್ ಆಗುತ್ತೆ, ಸ್ಕಾರ್ಸ್ ಆಗುತ್ತೆ, ಅದನ್ನ ಪ್ರಿವೆಂಟ್ ಮಾಡ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಡಾಕ್ಟರ್. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಭಾಗವನ್ನ ಚೆನ್ನಾಗಿ ಕ್ಯೂಚ್ ಬಿಡ್ತೀವಿ, ಅದರಿಂದ ತೆಗಿತೀವಿ, ಮತ್ತೆ ಅದು ಸ್ಕಾರ್ ಹಾಗೆ ಉಳ್ಕೊಳ್ಬಿಡುತ್ತೆ. ಅದು ಪದೇ ಪದೇ ಬಂದಂತ ಸಂದರ್ಭದಲ್ಲಿ ವೈದ್ಯರನ್ನ ಬಂದು ಭೇಟಿ ಆದ್ರೆ ಅದು ಕ್ಲಿಯರ್ ಆಗುತ್ತೆ. ಬರೀ ಮುಟ್ಟೋದಲ್ಲ, ಎಷ್ಟೊಂದ್ಸಲಿ ಜನ ಅದಕ್ಕೆ ಟೂತ್ ಪೇಸ್ಟ್ಗಳು ಹಾಕ್ತಾರೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಅವೆಲ್ಲ ಬಹಳ ಡೇಂಜರಸ್. ಅದು ನಾವು ಎಷ್ಟೊಂದ್ಸಲಿ ಆ ಥರ ಜನ ಹಚ್ಚಿ ಮುಖ ಸುಟ್ಟೋಗಿ ಸ್ಕಾರ್ ಆಗಿರೋಂಥವ್ರನ್ನೆಲ್ಲ ಟ್ರೀಟ್ ಮಾಡಿದ್ದೀವಿ. ಇದು ಒಂದನ್ನ ಜನ ಯಾರು ಮಾಡಬಾರ್ದು. ಯಾಕೆಂದ್ರೆ ಇದಕ್ಕೆ ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಬಹಳಷ್ಟು ರೀಲ್ಸ್ಗಳೆಲ್ಲ ಬಂದಿದೆ, ಬಟ್ ಇಟ್ ಈಸ್ ನಾಟ್ ಸೇಫ್ ಬಿಕಾಸ್ ದೇರ್ ಆಲ್ ಆಸಿಡ್ಸ್, ಅದು ಬರ್ನ್ ಆಗ್ಬಿಡುತ್ತೆ. ಇನ್ನು ಚರ್ಮಕ್ಕೆ ಏನೆಲ್ಲ ಒಂದು ತೊಂದರೆಗಳಾಗುತ್ತೆ ಡಾಕ್ಟರ್ ಅಂದ್ರೆ ನೀವು ಹೇಳೋದು? ಯಾಕಂದ್ರೆ ತುಂಬಾ ಜನನ ನೀವು ಪ್ರತಿದಿನ ಪೇಷಂಟ್ಸ್ನ ನೋಡ್ತಾ ಇರ್ತೀರಿ. ಈ ಬೆಂಗಳೂರು ಅಂತ ನಗರದಲ್ಲಿ ಹೊಸ ವಿಚಿತ್ರವಾದಂಥ ಸಮಸ್ಯೆಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾರೆ. ಯಾಕಂದ್ರೆ ನಮಗೆ ಕಾಮನ್ ಆಗಿ ಒಂದು ಪಿಗ್ಮೆಂಟೇಷನ್ ಬಗ್ಗೆ ಗೊತ್ತಿರುತ್ತೆ. ಸೊ ಅದು ಬಿಟ್ಟು ಬೇರೆ ಬೇರೆ ಯಾವ ರೀತಿಯ ಚರ್ಮ ಸಮಸ್ಯೆಗಳು ಇವತ್ತು ಜನರನ್ನ ಕಾಡ್ತಿದೆ? ಈ ಪ್ರೆಸೆಂಟ್ ಡೇ ಸಿಚುವೇಶನ್ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಹೇರ್ ಡೈ. ಜನಕ್ಕೆ ಬಿಳಿ ಕೂದಲು ಬೇಡ, ಸ್ಕಿನ್ ಬೆಳ್ಳಗಾಗಬೇಕು, ಕೂದಲು ಮಾತ್ರ ಕರಗಿರ್ಬೇಕು. ಸೊ ಏನಾಗ್ತಾ ಇದೆ ಅಂತಂದ್ರೆ, ಇತ್ತೀಚಿನಲ್ಲಿ ಜನ ಸಾಕಷ್ಟು ಮಂದಿ ಅಕ್ರಾಸ್ ಏಜ್ ಗ್ರೂಪ್ಸ್, ಇವಾಗ ಬಿಳಿ ಕೂದಲು ಆಗೋದನ್ನು ಅಷ್ಟೇ 8-10 ವರ್ಷಕ್ಕೆ ಬಿಳಿಗೆ ಆಗ್ತಾ ಇದೆ. ಸೊ ಯಾವಾಗ ಈ ಬಿಳಿ ಕೂದಲು ಬರುತ್ತೆ, ದೇ ವಾಂಟ್ ಟು ಮೇಕ್ ಇಟ್ ಬ್ಲ್ಯಾಕ್. ಸೊ ಈ ಹೇರ್ ಡೈ ಇಂದ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಒಂದು ಸಿಂಪಲ್ ಥಿಂಗ್ ಹೇಳ್ಬೋದು ಅಂತಂದ್ರೆ, ಕೆಲವು ಸಲ ಸ್ಕಿನ್ ರ್ಯಾಶ್ ಆಗುತ್ತೆ, ಮುಖ ಊದ್ಕೊಳ್ಳುತ್ತೆ, ಮುಖ ರೆಡ್ ಆಗುತ್ತೆ, ತಲೆನೋ ಊದ್ಕೊಳ್ಳುತ್ತೆ, ನೀರ್ ತರ ಎಕ್ಸಿಮಾ ಆಗುತ್ತೆ. ಬಟ್ ಅದಕ್ಕಿಂತ ಡೇಂಜರಸ್ ಏನಂತಂದ್ರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಮುಖ ಕಪ್ಪಾಗ್ತಾ ಇದೆ. ಸೊ ಸುಮಾರಷ್ಟು ಜನ ಯಾರು ಹೇರ್ ಡೈ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದಾರೆ, ಇದು ಮುಖ ಕಪ್ಪಾಗೋದು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸಲ 1-2 ವರ್ಷಕ್ಕೇನೆ ಅದು ಮುಖ ಡಾರ್ಕ್ ಆಗ್ತಾ ಬರುತ್ತೆ, ಕೆಲವು ಸಲ ಒಂದು 10-15 ವರ್ಷ ಆದ್ಮೇಲೆ ಆಗುತ್ತೆ. ಸೊ ಡಾರ್ಕ್ನಿಂಗ್ ಆಫ್ ಸ್ಕಿನ್, ಫೇಸ್ ಪಿಗ್ಮೆಂಟೇಷನ್ಗೆ ಒನ್ ಆಫ್ ದ ಮೇಜರ್ ರೀಸನ್ ನೌಡೇಸ್ ಈಸ್ ಹೇರ್ ಡೈ. ಸೊ ಅದನ್ನ ಯಾರು ರೆಕಗ್ನೈಸ್ ಮಾಡ್ತಿಲ್ಲ. ಯಾಕೆಂತಂದ್ರೆ ಇವಾಗ ಒಂದು ನೋವು ಆಯ್ತು, ರ್ಯಾಶ್ ಆದ್ರೆ ನಮ್ಗೆ ತಕ್ಷಣ ಗೊತ್ತಾಗುತ್ತೆ, ಓ ಇದರಿಂದ ಆಯ್ತು ಅಂತ.
ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಆಗುತ್ತಲ್ಲ, ಜನ ಇದಕ್ಕೆಲ್ಲ ಬಿಡು ಟ್ಯಾನ್ ಆಗಿದ್ದೀನಿ ನಾನು, ಏನೋ ಸ್ಟ್ರೆಸ್ಸಿಂದ ಡಾರ್ಕ್ ಆಗಿದೆ, ನಿದ್ದೆಯಿಂದ ಆಗಿದೆ ಅಂತ ಅನ್ಕೊಳ್ತಾರೆ. ಸೊ ಒನ್ ಮೇಜರ್ ಥಿಂಗ್ ಈಸ್ ಹೇರ್ ಡೈ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಹೇರ್ ಡೈ ಯೂಸೇಜ್. ಒಂದು ಕಾಲದಲ್ಲಿ ಒಂದು 40 ವರ್ಷದ ನಂತರ ಬಿಳಿ ಕೂದಲಾಗ್ತಿತ್ತು, ಇವಾಗ 12-13 ವರ್ಷಕ್ಕೇನೆ ಯಂಗ್ಸ್ಟರ್ಸ್ನಲ್ಲೇ ಬಿಳಿ ಕೂದಲಾಗ್ತಾ ಇರ್ತೀವಿ. ಇನ್ನು ಅವ್ರಿಗೆ ಆಪ್ಷನ್ ಇರಲ್ವಲ್ಲ ಡಾಕ್ಟರ್, ಏನ್ ಮಾಡ್ಬೇಕು ನಾವು? ಇವಾಗ ಏನಾಗುತ್ತೆ ಅಂತಂದ್ರೆ, ಇಫ್ ಯಂಗ್ಸ್ಟರ್ಸ್ನಲ್ಲಿ ಆಗ್ತಾ ಇದ್ರೆ ದೇ ಹ್ಯಾವ್ ಟು ಡೂ ಸಮಥಿಂಗ್, ಯಾಕಂದ್ರೆ ನೋಡಕ್ ಚೆನ್ನಾಗಿ ಕಾಣಲ್ಲ ಅನ್ಬೋದು. ಏನಲ್ಲ 45-50 ವರ್ಷ ಆದ್ರೆ ದೇ ಕ್ಯಾನ್ ಅಕ್ಸೆಪ್ಟ್ ಇಟ್. ಸೊ ಅಂತ ಟೈಮಲ್ಲಿ ದೇ ಹ್ಯಾವ್ ಟು ಲುಕ್ ಫಾರ್ ಸಮಥಿಂಗ್ ವಿಚ್ ಈಸ್ ಮೋರ್ ನ್ಯಾಚುರಲ್. ಓಕೆ, ಸೊ ಟ್ರೆಡಿಷ್ನಲಿ ಪೀಪಲ್ ಯೂಶ್ವಲಿ ಮೆಹಂದಿ ಹಾಕೊಳ್ತಾರೆ. ಮೆಹಂದಿ ಇಸ್ ಲಿಟ್ ಬಿಟ್ ಆಫ್ ಸೇಫ್ ಇದೆ, ಅಥವಾ ಇಂಡಿಗೋ ಪೌಡರ್ ಯೂಸ್ ಮಾಡ್ಬೋದು. ಅದು ಯಾವುದು ಹೇರ್ ಡೈ ಎಷ್ಟು ಬ್ಲ್ಯಾಕ್ ಕೊಡಲಿಲ್ಲ ಅಂದರೂ ವಿ ಹ್ಯಾವ್ ಟು ಲುಕ್ ಅಟ್ ಎ ಸೇಫರ್ ಆಪ್ಷನ್. ಯಾಕೆಂತಂದರೆ ಮತ್ತೆ ಅದು ಹಚ್ಚಿ ಡ್ಯಾಮೇಜ್ ಆಗೋದಕ್ಕಿಂತ ಇದನ್ನು ಕಾಪಾಡ್ಕೊಳ್ಳೋದು ಮುಖ್ಯ ಅಲ್ವಾ, ಅದಕ್ಕೋಸ್ಕರ. ಬಟ್ ಏನಂತಂದರೆ ಇವಾಗ ಈ ಪ್ರಾಬ್ಲಮ್ ಏನೋ ಇದೆ, ಈ ಪ್ರಾಬ್ಲಮ್ ಕಡೆನೂ ಗಮನ ಕೊಡಬೇಕಲ್ಲ. ಸೊ ಗ್ರೇಯಿಂಗ್ ಆಫ್ ಹೇರ್ ಏನಕ್ಕೆ ಆಗದೆ ಅನ್ನೋದು ಒಂದು ನೋಡ್ಕೊಬೇಕಾಗತ್ತೆ. ಇಷ್ಟೊಂದ್ಸಲಿ ಸ್ಲೀಪ್ ಕರೆಕ್ಟಾಗಿ ಆಗಲಿ ಅಂದರೆ, ಹೇಗೆ ಮನುಷ್ಯನಿಗೆ ದಿನದ ಬೆಳಕು ಇಂಪಾರ್ಟೆಂಟು, ರಾತ್ರಿ ನೈಟ್ ಕತ್ಲೇನು ಇಂಪಾರ್ಟೆಂಟು. ಸೊ ನಾವು ಲೇಟಾಗಿ ಮಲ್ಕೊಂಡಾಗ, ಲೈಟ್ ಆಫ್ ಆಗಿಲ್ಲ, ಲೈಟ್ ಆನ್ ಆಗಿದೆ ಅಂದಾಗ ರಾತ್ರಿ ಹೊತ್ತು ನೈಟ್ ಹಾರ್ಮೋನ್ ಸೆಕ್ರೇಟ್ ಆಗಲ್ಲ. ಸೊ ಮೆಲೆಟೋನಿನ್ ಅಂತೀವಿ. ಸೊ ಆ ಹಾರ್ಮೋನ್ ಎಫೆಕ್ಟ್ ಆದರೆ ಗ್ರೇಯಿಂಗ್ ಆಫ್ ಹೇರ್ ಸ್ವಲ್ಪ ಜಾಸ್ತಿ. ಸೆಕೆಂಡ್ ಥಿಂಗ್ ಈಸ್ ಯೋರ್ ನ್ಯೂಟ್ರಿಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದರಿಂದ ಗ್ರೇಯಿಂಗ್ ಬೇಗ ಆಗುತ್ತೆ. ಸೊ ಅದಕ್ಕೆ ಈ 2 ಆಸ್ಪೆಕ್ಟ್ನ ನಾವು ಕೇರ್ ತೊಗೊಬೇಕು. ಅದಷ್ಟೇ ಅಲ್ಲದೆ ಇದಕ್ಕೆ ಏನು ಮಾಡ್ತೀವಿ ಅಂದರೆ ವಿ ಪುಟ್ ದೆಮ್ ಆನ್ ಸಪ್ಲಿಮೆಂಟ್ಸ್. ಸೊ ಕೆಲವು ಮೆಲೆಟೋನಿನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಆಮೇಲೆ ಕೆಲವು ಬೇರೆ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಆ ಸಪ್ಲಿಮೆಂಟ್ಸ್ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಕಲರ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ತಲೆಗೆ ಹಚ್ಕೊಳ್ಳೋದಕ್ಕೆ ಕೆಲವು ಪೆಪ್ಟೈಡ್ ಸೀರಮ್ಸ್ ಬರುತ್ತೆ. ಸೊ ಆ ಪೆಪ್ಟೈಡ್ಸ್ನು ಸ್ವಲ್ಪ ಈ ಹೇರ್ದು ಮೆಲನಿನ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡಿದ್ರೆ, ಒಂದು ಗ್ರೇಯಿಂಗ್ನ ಫರ್ದರ್ ಜಾಸ್ತಿ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಎರಡನೇದು ಕೆಲವು ಸಲ ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಎಲ್ಲ ರಿವರ್ಸ್ ಆದರೂ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಓವರ್ ಆಲ್ ಇಂಪ್ರೂವ್ ಮಾಡ್ಕೊಬೋದು.